ಮುಗಿಲೆತ್ತರಕ್ಕೇರಿದ ದ ಡೆವಿಲ್ ಕ್ರೇಜ್. ಶೂಟಿಂಗ್ ಮುಗಿಸಿದ ಡೆವಿಲ್ ಆಗಮನಕ್ಕೆ ಈಗಿನಿಂದಲೇ ಸಿದ್ಧತೆ ನಡೆಸಿದ ಗಜಪಡೆ. ಅಭಿಮಾನಿಯ ಕ್ರೇಜ್ಗೆ ಡಿ ಬಾಸ್ ದರ್ಶನ್ ಸ್ಪಂದನೆ ಹೇಗಿತ್ತು ಗೊತ್ತಾ? ಸ್ಯಾಂಡಲ್ವುಡ್ನಲ್ಲಿ ಹೇಗಿದೆ ಡೆವಿಲ್ ಕ್ರೇಜ್ ನೋಡೋಣ ಬನ್ನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ದ ಡೆವಿಲ್ ಡಿ ಬಾಸ್ ದರ್ಶನ್ ಅಭಿನಯದ ಅತಿ ನಿರೀಕ್ಷಿತ ಚಿತ್ರ. ಎಲ್ಲ ಸರಿ ಇದ್ದಿದ್ರೆ ಅಂದರೆ ಆ ಕಾಮುಕ ರೇಣುಕಾಸ್ವಾಮಿ ಕೇಸ್ ನಡೆಯಲಿಲ್ಲ ಅಂದಿದ್ರೆ ಕಳೆದ ವರ್ಷದ ಅಕ್ಟೋಬರ್ನಲ್ಲೇ ಬಿಡುಗಡೆಯಾಗಿ ಸ್ಯಾಂಡಲ್ವುಡ್ನಲ್ಲಿ ಸುಂಟರ ಗಾಳಿ ಎಬ್ಬಿಸಬೇಕಿತ್ತು ದ ಡೆವಿಲ್. ಆದರೆ ಆ ಘಟನೆಯ ಕಾರಣ ಚಿತ್ರದ ಶೂಟಿಂಗ್ ತಡವಾಯಿತು ಮತ್ತು ದ ಡೆವಿಲ್ ರಿಲೀಸ್ ಸಹ ಲೇಟ್ ಆಯಿತು. ದ ಡೆವಿಲ್ನನ್ನ ಅಕ್ಟೋಬರ್ನಲ್ಲೇ ಕಣ್ತುಂಬಿಕೊಳ್ಳಬೇಕಿದ್ದ ದರ್ಶನ್ ಭಕ್ತ ಪಡೆಗೆ ನಿರಾಶೆಯಾಗಿತ್ತು. ಆದ್ರೀಗ ಎಲ್ಲವೂ ಸುಖಾಂತ್ಯವಾಗಿದೆ. ದ ಡೆವಿಲ್ ಚಿತ್ರದ ಶೂಟಿಂಗ್ 90% ಮುಗಿದಿದ್ದು ಜುಲೈ ತಿಂಗಳಲ್ಲಿ ಚಿತ್ರದ ಸಂಪೂರ್ಣ ಶೂಟಿಂಗ್ ಮುಗಿಯಲಿದೆ. ಹಾಗಾಗಿ ಶೀಘ್ರದಲ್ಲೇ ಚಿತ್ರದ ಬಿಡುಗಡೆ ದಿನಾಂಕವನ್ನ ಚಿತ್ರತಂಡ ಘೋಷಣೆ ಮಾಡಲಿದೆ. ಹಾಗಾಗಿ ಈಗ ಡಿ ಸೆಲೆಬ್ರಿಟೀಸ್ ತಮ್ಮ ಆರಾಧ್ಯ ದೈವನ ಚಿತ್ರ ಬಿಡುಗಡೆ ಸನಿಹವಾಗುತ್ತಿರುವ ಕಾರಣ ಈಗಿನಿಂದಲೇ ಕ್ರೇಜ್ ಮೈಗೇರಿಸಿಕೊಳ್ತಾ ಇದ್ದಾರೆ. ಎಲ್ಲೆಂದರಲ್ಲಿ ಎಲ್ಲಿ ನೋಡಿದರಲ್ಲಿ ದ ಡೆವಿಲ್ ಕ್ರೇಜ್ನ ನಾವೀಗ ನೋಡ್ತಾ ಇದ್ದೀವಿ. ಇಲ್ಲೊಬ್ಬ ಡಿ ಬಾಸ್ರ ಅಪ್ಪಟ ಅಭಿಮಾನಿ ಮಾಡಿರೋ ಕೆಲಸನ ನೋಡಿ. ತಾನು ಹೊಸದಾಗಿ ಖರೀದಿಸಿರೋ ಮಹೀಂದ್ರ ಥಾರ್ ಜೀಪ್ನ ಸಂಪೂರ್ಣವಾಗಿ ಡಿ ಬಾಸ್ ಮಯವಾಗಿಸಿ ಬಿಟ್ಟಿದ್ದಾರೆ. ಜೀಪ್ನ ಬಾನೆಟ್ ಮೇಲೆ, ಗ್ಲಾಸ್ ಮೇಲೆ ಎಲ್ಲ ಕಡೆ ದ ಡೆವಿಲ್ ಚಿತ್ರದ ಪೋಸ್ಟರ್ಗಳನ್ನು ಅಲಂಕಾರ ಮಾಡಿ ತನ್ನ ಹೊಸ ಸಾರಥಿಯನ್ನ ನಿಜ ಸಾರಥಿಯಾದ ಡಿ ಬಾಸ್ ದರ್ಶನ್ರಿಂದಲೇ ಚಾಲನೆ ಕೊಡೋದಕ್ಕೆ ದರ್ಶನ್ ಮನೆ ಹತ್ರ ಬಂದಿದ್ದಾರೆ. ತನ್ನ ಅಭಿಮಾನಿಯ ಅಭಿಮಾನಕ್ಕೆ ಸ್ಪಂದಿಸಿದ ಡಿ ಬಾಸ್ ದರ್ಶನ್ ಜೀಪ್ನ ಒಳಗೆ ತಮ್ಮ ಆಟೋಗ್ರಾಫ್ನ ಹಾಕಿದ್ದಾರೆ. ಅಭಿಮಾನಿಯ ಆಸೆಯನ್ನ ಪೂರೈಸಿದ್ದಾರೆ. ಡಿ ಬಾಸ್ ಆಟೋಗ್ರಾಫ್ ಬಿದ್ದಿದ್ದೇ ತಡ ಈ ಅಭಿಮಾನಿಯ ಮಹೀಂದ್ರ ಥಾರ್ ಗಾಡಿಯೂ ಸಹ ಸೆನ್ಸೇಷನ್ ಸುದ್ದಿಯಾಗಿದ್ದು ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇಷ್ಟೇ ಅಲ್ಲ, ಡಿ ಸೆಲೆಬ್ರಿಟೀಸ್ ಬೈಕ್, ಆಟೋ, ಕಾರ್, ಬಸ್ ಹೀಗೆ ಎಲ್ಲ ವಾಹನಗಳ ಮೇಲೆ ದ ಡೆವಿಲ್ ಪೋಸ್ಟರ್ಗಳನ್ನು ಹಾಕಿ ಪ್ರಮೋಷನ್ ಸ್ಟಾರ್ಟ್ ಮಾಡೇ ಬಿಟ್ಟಿದ್ದಾರೆ. ಏನಿವೆ, ಆದಷ್ಟು ಬೇಗ ದ ಡೆವಿಲ್ ಚಿತ್ರದ ರಿಲೀಸ್ ದಿನಾಂಕವನ್ನು ಚಿತ್ರತಂಡ ಬಿಡುಗಡೆ ಮಾಡಲಿ ಮತ್ತು ಡೆವಿಲ್ ಕ್ರೇಜ್ನ ಡಬಲ್ ಮಾಡಲಿ. ಡಿ ಬಾಸ್ ದರ್ಶನ್ ಈ ಹಿಂದೆನೇ ಹೇಳಿದಂತೆ ಅಕ್ಟೋಬರ್ನಲ್ಲಿ ಬರ್ತೀನಿ ಚಿನ್ನ ಅಂತ ಹೇಳಿದ್ರು. ಕಳೆದ ಅಕ್ಟೋಬರ್ನಲ್ಲಾಗಿಲ್ಲ, ಈ ಅಕ್ಟೋಬರ್ಗಾರರು ಬಂದು ಅಭಿಮಾನಿಗಳ ಆಸೆಯನ್ನು ನೆರವೇರಿಸಲಿ ಅನ್ನೋದೇ ನಮ್ಮ ಆಶಯ.